ನಮಸ್ಕಾರ ಸ್ನೇಹಿತರೆ, ಅಂಬಿಟೆಕ್ ಚಾನೆಲ್ ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ಫ್ರೆಂಡ್ಸ್, ಒಂದಂತಲ್ಲ ಎರಡು ಹೊಸ ಅಪ್ಡೇಟ್ ಬಂದಿದೆ. ಅದು ಒಂದು ರಾಜ್ಯ ಸರ್ಕಾರದಿಂದ ಆಗಿದೆ, ಒಂದು ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಆಗಿದೆ ಫ್ರೆಂಡ್ಸ್. ಸೊ ಅದ್ರ ಬಗ್ಗೆ ನಿಮಗೆ ತಿಳಿಸೋಣ ಅಂತ ಈ ವಿಡಿಯೋನ ಮಾಡ್ತಿರೋದು. ಸೊ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅನ್ನಭಾಗ್ಯ ಯೋಜನೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದರೆ, ಹೊಸ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬೋದು, ಅಥವಾ ಗುಡ್ ನ್ಯೂಸ್ ಅಂತಲೂ ಕೂಡ ಹೇಳ್ಬೋದು. ಸೊ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋನಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಈಗ ಅದಕ್ಕೂ ಮುಂಚೆ ಫ್ರೆಂಡ್ಸ್, ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅಂಬಿಟೆಕ್ ಅಂತ ಸರ್ಚ್ ಮಾಡ್ಬೋದು, ಅಥವಾ ನೀವು ವಿಡಿಯೋ ನೋಡ್ತಿದ್ರೆ ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಕಾಣಿಸುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ಮೊದಲನೇದಾಗಿ ಆಲ್ ಆನ್ ಆಪ್ಷನ್ ಇರುತ್ತೆ, ಅದರ ಮೇಲೆ ನೀವು ಸೆಲೆಕ್ಟ್ ಮಾಡಿದಾಗ ಸೊ ನಾವು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಎಲ್ಲರಿಗಿಂತ ಮುಂಚೆ ನಿಮಗೆ ಬರುತ್ತೆ. ಸೊ ನಾವು ಯಾವುದೇ ಹೊಸ ಅಪ್ಡೇಟ್ಸ್ ಬಗ್ಗೆ ನಾವು ವಿಡಿಯೋ ಮಾಡಿದ್ರು ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಈಗ ಜೂನ್ ಮಂತಲ್ಲಿ ಅನ್ನಭಾಗ್ಯ ಯೋಜನೆ ಹೆಚ್ಚುವರಿ 5 kg ಅಕ್ಕಿ ಬದಲು ಯಾರಿಗೆಲ್ಲ ಅಮೌಂಟ್ ಬಂದಿದೆ ಅದು ಈ ಮಂತ್ರ ಅಮೌಂಟ್ ಅಲ್ಲ, ಅದು ಏಪ್ರಿಲ್ ತಿಂಗಳಲ್ಲಿ ಬರಬೇಕಾಗಿತ್ತು. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬರಬೇಕಾಗಿರೋ ಅಮೌಂಟ್ ಏನಿದೆ, ಆ ಕಂತೇನಿದೆ, ಅದು ಈಗ ಜೂನ್ನಲ್ಲಿ ಬಂದಿದೆ ಫ್ರೆಂಡ್ಸ್. ಸೊ ನಮಗೆ ಇನ್ನೂ ಮೇ ತಿಂಗಳ ಹಣ ಇನ್ನೂ ಬಾಕಿ ಇದೆ. ಸೊ ಮೇ ತಿಂಗಳದ್ದು ಏನಿದೆ ಅದು ನೆಕ್ಸ್ಟ್ ಮಂತ್ ಬರ್ಬೋದು, ಅಥವಾ ಮುಂದಿನ ತಿಂಗಳಲ್ಲಿ ಎರಡು ಒಟ್ಟಿಗೆ ಹಾಕ್ಬೋದು. ಬಟ್ ಸದ್ಯದಲ್ಲಿ ಈಗ ಬಂದಿರೋದು ಮೇ ತಿಂಗಳ ಹಣ ಬಂದಿದೆ. ಸೊ ಏಪ್ರಿಲ್ನಲ್ಲಿ ಬರಬೇಕಾಗಿತ್ತು, ಅದು ಏಪ್ರಿಲ್ ಅಮೌಂಟ್ ಏನಿದೆ ಅದು ಮೇನಲ್ಲಿ ಬರಬೇಕಾಗಿತ್ತು. ಸೊ ಅದು ಬಂದಿಲ್ಲ. ಸೊ ಅದು ಏನೀಗ ಅದೇ ಈ ತಿಂಗಳು ಬಂದಿದೆ, ಮುಂದಿನ ತಿಂಗಳಲ್ಲಿ ಸೊ ಎರಡು ಸೇರಿಸಿ ಹಾಕ್ಬೋದು. ಸೊ ಅದರ ಸಾಧ್ಯತೆ ತುಂಬ ಇದೆ ಫ್ರೆಂಡ್ಸ್. ಈಗ ಮೊದಲನೇದಾಗಿ ಮತ್ತೆ ಹೊಸ ಅಪ್ಡೇಟ್ ಏನಂದರೆ, ಸೊ ಈಗ ಹೆಚ್ಚುವರಿ ಅಕ್ಕಿ ಏನು ಕೊಡ್ತಾ ಇದ್ರು, ಸೊ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಅಪ್ಡೇಟ್ ಬಂದಿದೆ. ಸೊ ಇದು ಬಂದಿರೋದು ಕೇಂದ್ರ ಸರ್ಕಾರದಿಂದ. ಸೊ ಅದರ ಬಗ್ಗೆ ಒಂದು ಚಿಂತನೆ ಕೂಡ ಮಾಡ್ತಿದ್ದಾರೆ. ಸೊ ಮೊದಲನೇದಾಗಿ ಏನು ಹೇಳಬೇಕಂದ್ರೆ, ಈಗ ಕೇಂದ್ರ ಸರ್ಕಾರದವರು ಅವರೊಂದು ಹೆಚ್ಚುವರಿ 5 kg ಅಕ್ಕಿ ಏನಿದೆ, ಸೊ ಅದನ್ನೇ ಕೊಡಬೇಕು ಅಂತ ಈಗ ನಿರ್ಧಾರ ಕೂಡ ಮಾಡ್ತಿದ್ದಾರೆ. ಸೊ ಅಮೌಂಟ್ ಬದಲು ಈಗ ಹೆಚ್ಚುವರಿ 5 kg ಅಕ್ಕಿ ಏನು ಅದ್ರ ಬದಲು ಏನೀಗ ಅಮೌಂಟ್ ಕೊಡ್ತಿದ್ದಾರೆ, ಸೊ ಅದ್ರ ಬದಲು ಫುಲ್ಲಾಗಿ 5 kg ಅಕ್ಕಿನ ಕೊಡಬೇಕು ಅಂತ ಈಗ ಅದ್ರ ಬಗ್ಗೆ ಒಂದು ಚಿಂತನೆ ಕೂಡ ಮಾಡ್ತಿದ್ದಾರೆ. ಸೊ ಸದ್ಯದರಲ್ಲಿ ಅದು ಕೂಡ ಆಗೋ ಸಾಧ್ಯತೆ ತುಂಬ ಇದೆ ಫ್ರೆಂಡ್ಸ್. ಬಟ್ ಸದ್ಯದರಲ್ಲಿ ಅದ್ರ ಬಗ್ಗೆ ಕೂಡ ಈಗ ಒಂದು ಮಾಹಿತಿ ಕೂಡ ಬರುತ್ತೆ. ಸೊ ಈಗ ನಮ್ಮ ರಾಜ್ಯ ಸರ್ಕಾರದ್ದು ಅದ್ರ ಬಗ್ಗೆ ಏನು ಚಿಂತನೆ ಏನು ಮಾಡ್ತಿದ್ದಾರೆ, ಸೊ ಅದರ ಅಪ್ಡೇಟ್ ಕೂಡ ಈಗ ಅತಿ ಶೀಘ್ರದಲ್ಲಿ ಬರುತ್ತೆ. ಸೊ ಆದಷ್ಟು ಬೇಗ ಅದ್ರ ಬಗ್ಗೆಯೂ ಕೂಡ ಒಂದು ಅಪ್ಡೇಟ್ ಬಂದೇ ಬರುತ್ತೆ ಫ್ರೆಂಡ್ಸ್. ಹೆಚ್ಚುವರಿ 5 kg ಅಕ್ಕಿ ಕೊಡೋದಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಅದ್ರ ಬದಲು ಬೇರೆ ಏನಾದರೂ ಸಾಮಗ್ರಿಗಳು ನಮಗೆ ಕೊಡ್ಬೋದು, ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು. ಸೊ ಈ ರೀತಿ ಬೇರೆ ಯಾವುದಾದ್ರು ಸಾಮಗ್ರಿಗೂ ಅದು ಕೊಡೋ ಸಾಧ್ಯತೆ ತುಂಬ ಇದೆ ಫ್ರೆಂಡ್ಸ್. ಸೊ ಈಗ ಅಕ್ಕಿ ಬದಲು ಅಮೌಂಟ್ ಕೊಡ್ತಾಯಿದ್ರು, ಈಗ ಅಮೌಂಟ್ ಬದಲು ಮತ್ತು ಅದ್ರ ಬದಲು ಬೇರೆ ಏನಾದರೂ ದಿನಸಿ ಕೊಡ್ಬೋದು, ಅಥವಾ ಫುಲ್ಲಾಗಿ 10 kg ಅಕ್ಕಿನೇ ಕೊಡ್ಬೋದು. ಸೊ ಇದ್ರ ಬಗ್ಗೆ ಒಂದು ಚಿಂತನೆಯನ್ನು ನಡೆಸಿದ್ದಾರೆ ಫ್ರೆಂಡ್ಸ್. ಸೊ ಇದಕ್ಕೆ ಕೇಂದ್ರ ಸರ್ಕಾರ ಕೂಡ ಒಂದು ಸಹಕಾರ ನೀಡ್ತಿದೆ ಅಂತಲೂ ಹೇಳ್ಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಸೊ ಮತ್ತೇನಾದರೂ ಹೊಸ ಮಾಹಿತಿ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಮತ್ತು ನಿಮಗೆ ಹೆಚ್ಚುವರಿ ಅಕ್ಕಿ ಬದಲು ಅಮೌಂಟ್ ಬೇಕಾ ಅಥವಾ ಅಕ್ಕಿನೇ ಬೇಕಾ, ಸೊ ನಿಮ್ಮ ಅಭಿಪ್ರಾಯ ಏನಿರುತ್ತೆ ಅದನ್ನು ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ಏನೀಗ ನಿಮ್ಮ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ. ಸೊ ಆಮೇಲೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.